ನಾನು ಇವತ್ತಿನ ನನ್ನ ಭಾಷಣವನ್ನ ಇಟಲಿಗೆ ಹೋಗಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ಅರ್ಪಿಸ್ತಾ ಇದ್ದೀನಿ. ಇಟಲಿಯಲ್ಲಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ನನ್ನ ಭಾಷಣ ಅರ್ಪಣೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ. NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನಮ್ಮ ಪ್ರಕಾರ NTA ಅಂದ್ರೆ ನೆವರ್ ಟ್ರಸ್ಟ್ ಏಜೆನ್ಸಿ, ನ್ಯಾಷನಲ್ ಟಾರ್ಚರಿಂಗ್ ಏಜೆನ್ಸಿ. ಬಿಜೆಪಿ ಅನ್ಪಡ್ಗಳು ಕೇಳ್ತಾ ಇದ್ದೀನಿ, ಬಿಜೆಪಿ ನಾಲಾಯಕಗಳು ಕೇಳ್ತಾ ಇದ್ದೀನಿ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ವಿಜೇಂದ್ರ ಛೋಟಾ ಸಿಗ್ನೇಚರ್ ಹಾಕದಷ್ಟು ಈಸಿ ಅಲ್ಲ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ಚಲವಾದ ನಾರಾಯಣ ಸ್ವಾಮಿಯನ್ನ ಬಾಯಿ ಬಡ್ಕೊಂಡಷ್ಟು ಈಸಿ ಅಲ್ಲ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ಯತ್ನಾಳ್ ಅನ್ನೋ ಕೋತಿ ಬಾಯಿಗೆ ಬಂದಂಗ್ ಮಾತಾಡ್ದಂಗಲ್ಲ. MBBS ಪಾಸ್ ಆಗ್ಬೇಕು ಅಂದ್ರೆ ದಿನಕ್ಕೆ 16 ಗಂಟೆ ಓದಬೇಕು. ಇವ್ರ ಜೀವನ ಪರ್ಯಂತ ಓದದೇ ಇರೋಷ್ಟು ಟೈಮು MBBS ಆಸ್ಪಿರೆಂಟ್ಸ್ ಒಂದು ದಿನಕ್ಕೆ ಓದಬೇಕು. ನಾನು ಇವತ್ತಿನ ನನ್ನ ಭಾಷಣವನ್ನ ಇಟಲಿಗೆ ಹೋಗಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ಅರ್ಪಿಸ್ತಾ ಇದ್ದೀನಿ. ಇಟಲಿಯಲ್ಲಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ನನ್ನ ಭಾಷಣ ಅರ್ಪಣೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ. NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನಮ್ಮ ಪ್ರಕಾರ NTA ಅಂದ್ರೆ ನೆವರ್ ಟ್ರಸ್ಟ್ ಏಜೆನ್ಸಿ, ನ್ಯಾಷನಲ್ ಟಾರ್ಚರಿಂಗ್ ಏಜೆನ್ಸಿ. ಬಿಜೆಪಿ ಅನ್ಪಡ್ಗಳು ಕೇಳ್ತಾ ಇದ್ದೀನಿ, ಬಿಜೆಪಿ ನಾಲಾಯಕಗಳು ಕೇಳ್ತಾ ಇದ್ದೀನಿ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ವಿಜೇಂದ್ರ ಛೋಟಾ ಸಿಗ್ನೇಚರ್ ಹಾಕದಷ್ಟು ಈಸಿ ಅಲ್ಲ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ಚಲವಾದ ನಾರಾಯಣ ಸ್ವಾಮಿಯನ್ನ ಬಾಯಿ ಬಡ್ಕೊಂಡಷ್ಟು ಈಸಿ ಅಲ್ಲ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ಯತ್ನಾಳ್ ಅನ್ನೋ ಕೋತಿ ಬಾಯಿಗೆ ಬಂದಂಗ್ ಮಾತಾಡ್ದಂಗಲ್ಲ. MBBS ಪಾಸ್ ಆಗ್ಬೇಕು ಅಂದ್ರೆ ದಿನಕ್ಕೆ 16 ಗಂಟೆ ಓದಬೇಕು. ಇವ್ರ ಜೀವನ ಪರ್ಯಂತ ಓದದೇ ಇರೋಷ್ಟು ಟೈಮು MBBS ಆಸ್ಪಿರೆಂಟ್ಸ್ ಒಂದು ದಿನಕ್ಕೆ ಓದಬೇಕು. ನಾನು ಇವತ್ತಿನ ನನ್ನ ಭಾಷಣವನ್ನ ಇಟಲಿಗೆ ಹೋಗಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ಅರ್ಪಿಸ್ತಾ ಇದ್ದೀನಿ. ಇಟಲಿಯಲ್ಲಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ನನ್ನ ಭಾಷಣ ಅರ್ಪಣೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ. NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನಮ್ಮ ಪ್ರಕಾರ NTA ಅಂದ್ರೆ ನೆವರ್ ಟ್ರಸ್ಟ್ ಏಜೆನ್ಸಿ, ನ್ಯಾಷನಲ್ ಟಾರ್ಚರಿಂಗ್ ಏಜೆನ್ಸಿ. ಬಿಜೆಪಿ ಅನ್ಪಡ್ಗಳು ಕೇಳ್ತಾ ಇದ್ದೀನಿ, ಬಿಜೆಪಿ ನಾಲಾಯಕಗಳು ಕೇಳ್ತಾ ಇದ್ದೀನಿ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ವಿಜೇಂದ್ರ ಛೋಟಾ ಸಿಗ್ನೇಚರ್ ಹಾಕದಷ್ಟು ಈಸಿ ಅಲ್ಲ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ಚಲವಾದ ನಾರಾಯಣ ಸ್ವಾಮಿಯನ್ನ ಬಾಯಿ ಬಡ್ಕೊಂಡಷ್ಟು ಈಸಿ ಅಲ್ಲ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ಯತ್ನಾಳ್ ಅನ್ನೋ ಕೋತಿ ಬಾಯಿಗೆ ಬಂದಂಗ್ ಮಾತಾಡ್ದಂಗಲ್ಲ. MBBS ಪಾಸ್ ಆಗ್ಬೇಕು ಅಂದ್ರೆ ದಿನಕ್ಕೆ 16 ಗಂಟೆ ಓದಬೇಕು. ಇವ್ರ ಜೀವನ ಪರ್ಯಂತ ಓದದೇ ಇರೋಷ್ಟು ಟೈಮು MBBS ಆಸ್ಪಿರೆಂಟ್ಸ್ ಒಂದು ದಿನಕ್ಕೆ ಓದಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.